ಡೈಲಿ 1000 ರೂಪಾಯಿ ಸಂಪಾದನೆ ಮಾಡಿದ್ರೆ 500 ರೂಪಾಯಿ ಗ್ಯಾಸ್ ಹಾಕೊಂಡು 500 ರೂಪಾಯಿ ಮನೆಗೆ ತೊಗೊಂಡೋಗ್ಬೇಕು. ಅಷ್ಟೊಂದು ಪ್ರಾಬ್ಲಮ್ ಆಗಿದೆ. ಸ್ಕೂಲು ಆನ್ಲೈನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮಕ್ಕಳಿಗೆ ಹಿಂಸೆ ಆಗುತ್ತೆ. ಈಗ ಕೆಲವರು ದೊಡ್ಡವರು ಲ್ಯಾಪ್ಟಾಪ್ ತಗೊಡ್ತಾರೆ, 1 ಲಕ್ಷದ ಮೊಬೈಲ್ ತಗೊಡ್ತಾರೆ. ಈಗ ಬಡವರು ಲ್ಯಾಪ್ಟಾಪ್ ತಗೊಳ್ಳೋ ಸ್ಥಿತಿ ಇಲ್ಲ. ಚಿನ್ನ ತಗೊಂಡು ಇಟ್ಕೊಂಡ್ರೆ ಸ್ವಲ್ಪ ಏನಕ್ಕಾರ ಯೂಸ್ ಆಗುತ್ತೆ. ಈಗ ಎಲ್ಲ ಟೈಮಲ್ಲೂ ಫುಟ್ಪಾತಲ್ಲಿ ವ್ಯಾಪಾರಕ್ಕೆ ಬಿಡಲ್ಲ. ಆ ಟೈಮಲ್ಲಿ ನಾವು ಏನಾದ್ರು ಸ್ವಲ್ಪ ಒಡವೆ ಇಟ್ಕೊಂಡಿದ್ರೆ ಮಕ್ಕಳು ಸ್ಕೂಲ್ ಫೀಸ್ಗೋ ಮನೆ ಬಾಡಿಗೆ ಕಟ್ಕೊಳ್ಳೋಕೆ ಯೂಸ್ ಆಗುತ್ತೆ. ಅದು ಮೋದಿ ಹೇಳೋದು ಒಳ್ಳೇದೇ. ದೇಶದ ಹಿತಕ್ಕೋಸ್ಕರ ಅವ್ರು ಏನು ಹೇಳ್ತಾರೆ ಅದು ಮಾಡಿದ್ರೆ ತುಂಬ ಒಳ್ಳೇದು. ಈಗ ಅವ್ರು ಹೇಳಿದ ಮಾತು ಕೇಳಿದ್ರೆ ನಮಗೆ ನಮ್ಮ ಸಂಸಾರ ನಡೆಸಬೇಕಿಲ್ಲ. ಚಿನ್ನ ತಗೊಂಡ ದುಡ್ಡೇ ಇಲ್ವಲ್ಲ ನಮ್ಮ ಹತ್ರ, ಎಲ್ಲಿ ಇದಕ್ಕೆ ಇಲ್ವಲ್ಲ ಸರ್. ಅವ್ರವ್ರ ಇಷ್ಟ, ಯಾರ್ಯಾರು ಹೆಂಗೆ ಬೇಕೋ ಹಂಗಿರ್ತಾರೆ. ಯಾರು ಹೇಳಿದ್ದು ಕೇಳಲ್ವಲ್ಲ ಜನಗಳು. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದಷ್ಟು ಸಲಹೆಗಳನ್ನು ದೇಶಕ್ಕೆ ನೀಡಿದ್ದಾರೆ. ಅದು ಏನು, ಕೊಲ್ಲಿ ಯುದ್ಧ ಅಂತ್ಯ ಆದಂಥ ಸಂದರ್ಭದಲ್ಲಿ ದೇಶದ ಆರ್ಥಿಕ ಸ್ವಾವಲಂಬನೆ ಅಥವಾ ಆರ್ಥಿಕ ಸ್ಥಿತಿಯನ್ನು ಒಂದು ಸಮಯೋಚಿತವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಸಾರ್ವಜನಿಕರು ಯಾವೆಲ್ಲ ವಿಚಾರಗಳಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು, ಚಿನ್ನವನ್ನು ಕೊಂಡುಕೊಳ್ಬಾರ್ದು, ವಿದೇಶ ಪ್ರಯಾಣವನ್ನು ಮಾಡಬಾರ್ದು, ಗ್ಯಾಸನ್ನು ಕಡಿಮೆ ಬಳಸಿ, ಸಾವಯವ ಗೊಬ್ಬರಗಳನ್ನು ಕೃಷಿಯಲ್ಲಿ ಬಳಸಿ, ರಸಗೊಬ್ಬರಗಳ ಒಂದು ಬಳಸೋದನ್ನು ಕಡಿಮೆ ಮಾಡಿ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ರಾಜಧಾನಿಯ ಜನರು ಏನಂತ ಇದ್ದಾರೆ, ಇದ್ರ ಬಗ್ಗೆ ವಾರ್ತಾ ಭಾರತಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಜನರ ಮನಸ್ಸಲ್ಲಿ ಮೋದಿಯ ಮಾತು ಯಾವ ರೀತಿ ನಾಟಿದೆ, ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಜನ ಕೊಡ್ತಾ ಇದ್ದಾರೆ, ಅವರನ್ನು ಕೇಳೋಣ ಬನ್ನಿ. ಸರ್, ಇದು ಸಮಸ್ಯೆ ಏನಾಗಿದೆ ಅಂದರೆ, ಗ್ಯಾಸು ಹೊರಗೆ ದೇಶದಿಂದ ಬರ್ತಾ ಇರೋದು. ಇವ್ರನ್ನ ಅದನ್ನು ಏನು ಮಾಡಬೇಕು ಅದನ್ನು ಸೆಲೆಕ್ಷನ್ ಮಾಡಬೇಕು. ಜನಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಬಡವರೇ ತುಂಬ ತೊಂದರೆ ಬೀಳ್ತಾರೆ. ಸಾಹುಕಾರ ಹೆಂಗೋ ದುಡ್ಡಿರೋರು ಏನೋ ಮಾಡ್ಕೊತಾ ಇದ್ದಾರೆ. ಬಡವರು ತುಂಬ ಕಷ್ಟ ಬೀಳ್ತಾರೆ. ಡೈಲಿ 1000 ರೂಪಾಯಿ ಸಂಪಾದನೆ ಮಾಡಿದ್ರೆ 500 ರೂಪಾಯಿ ಗ್ಯಾಸ್ ಹಾಕೊಂಡು 500 ರೂಪಾಯಿ ಮನೆಗೆ ತೊಗೊಂಡೋಗ್ಬೇಕು. ಅಷ್ಟೊಂದು ಪ್ರಾಬ್ಲಮ್ ಆಗಿದೆ. ಗ್ಯಾಸೇ ಬಳಸಬೇಡಿ, ಗೊಬ್ಬರ ಬಳಸಬೇಡಿ ಅಂತ ಹೇಳ್ತಾರಲ್ಲ ಇವರು. ಗ್ಯಾಸೇ ಬಳಸಬೇಡಿ ಅಂದರೆ ಗೊಬ್ಬರ ಹೆಂಗೆ ಬೆಳೆಸೋಕ್ಕಾಗುತ್ತೆ ಹೇಳಿ? ಆಟೋಗೆಲ್ಲ ಗೊಬ್ಬರ ಬೆಳೆಸೋಕ್ಕಾಗುತ್ತಾ ಹೇಳಿ? ನೀವೇ ಹೇಳಿ. ಮೋದಿ ಹೇಳ್ತಾ ಇರೋದು, ಮೋದಿ ಹೇಳ್ತಾ ಇದ್ದಾರೆ ಮನೆಗೆ ಬೇಕಾದ್ರೆ ಗೊಬ್ಬರ ಬೆಳೆಸ್ಬೋದು, ಅದಕ್ಕೇನೋ ಒಂದು ಟ್ಯಾಂಕ್ ಏನೋ ಮಾಡಿ ಮಾಡ್ಬೋದು. ಗಾಡಿಗೆಲ್ಲ ಬಂದ್ಬಿಟ್ಟು ನಾವು ಅದರ ಗೊಬ್ಬರ ಮಾಡೋಕ್ಕಾಗುತ್ತಾ? ಅವರು ಇನ್ನೂ ಒಂದು ಹೇಳ್ತಾವ್ರೆ, ಅಂದರೆ ನೀವೆಲ್ಲ ಬಸ್ಗಳಲ್ಲಿ ಓಡಾಡಿ, ಸ್ವಂತ ಗಾಡಿಗಳಲ್ಲಿ ಓಡಾಡಬೇಡಿ, ಇದರಲ್ಲಿ ಓಡಾಡಬೇಡಿ. ಹಂಗೆ ಸರ್, ಎಲ್ಲರ ಅನುಕೂಲಕ್ಕೆ ಏನು ಮಾಡಬೇಕೋ ಅದು ಮಾಡ್ಕೊತಾರೆ. ಬಸ್ಸಲ್ಲಿ ಓಡಾಡೋದಂದರೆ ಬಸ್ಸಲ್ಲಿ ಮನೆ ಗಂಟ ಬಿಡುತ್ತಾ? ರೋಡಲ್ಲಿ ಬಿಟ್ಟು ಹೋಗುತ್ತಾನೆ. ಆಟೋ ಆದರೆ ಮನೆ ಗಂಟ ಹೋಗುತ್ತೆ, 2 ವೀಲರ್ ಅಂದರೆ ಮನೆ ಗಂಟ ಹೋಗುತ್ತೆ ಅಲ್ವಾ? ಇದೇ ತಾನೆ ಸಮಸ್ಯೆಗಳು. ಎಲ್ಲರೂ ರೋಡಾಗಿ ಹೋಗೋ, ನಡ್ಕೊಂಡು ಹೋಗೋಕ್ಕೂ ಯಾರು ಹೋಗ್ತಾ ಇಲ್ಲ. ಈಗ ಎಲ್ಲ ಗಾಡಿಯಲ್ಲಿ ಅವ್ರು ಮನೆ ಗಂಟ ಹೋಗಬೇಕು. ಬಸ್ ಅಂದರೆ ಮನೆ ಗಂಟ ಬಿಡಲ್ಲ. ಅದು ಹಿಂಗೆ ಬಸ್ಸಲ್ಲಿ ಎಲ್ಲರೂ ಬಸ್ಸಲ್ಲಿ ಓಡಾಡೋದು ಹೆಂಗೆ ಓಡೋಕ್ಕಾಗುತ್ತೆ ಹೇಳಿ? ರಾಜೇಂದ್ರ ಎಸ್ ಸರ್, ಇದು ಅವ್ರು ಹೇಳೋದು ಸರಿ ಇದೆ. ಯಾಕೆ ಹೇಳಿ, ಸರ್ಕಾರಿ ವಾಹನದಲ್ಲಿ ಸ್ವಂತ ಉಪಯೋಗ ಮಾಡ್ಕೊಳ್ಳೋಂಗಿಲ್ಲ. ಅದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಅವರ ಕರ್ತವ್ಯ, ಅವ್ರ ಕೆಲಸ, ಅವ್ರ ವೃತ್ತಿಗೆ ಮಾತ್ರ ಅದು ವೆಹಿಕಲ್ಲು. ಒಂದು ಚಿನ್ನದ್ದು ಎಲ್ಲ ದುಬಾರಿ ಆಗಿದೆ. ಬಡವರು ಬಗ್ಗರು ಮಾಡೋಕ್ಕಾಗ್ತಾಯಿಲ್ಲ. ಒಂದು ರಿಂಗ್ ತಾಳಕ್ಕೆ ಹೋಗ್ತೀನಿ ಅಂದರೂ 50,000 ಬೇಕು. ಪಾಪ ಅವ್ರು ಏನು ಮಾಡ್ತಾರೆ? ಈಗ ಎಂಥ ದುಡ್ಡಿರೋರು ಶ್ರೀಮಂತರು ಮಾಡ್ತಾರೆ. ಬಡವರು, ರೈತರುಗಳು ಬಡವರು ಏನು ಮಾಡ್ತಾರೆ? ಅದನ್ನು ಅವ್ರು ಹೇಳಿರೋದು ಕರೆಕ್ಟು. ಸ್ಕೂಲು ಆನ್ಲೈನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮಕ್ಕಳಿಗೆ ಹಿಂಸೆ ಆಗುತ್ತೆ. ಸ್ಕೂಲ್ಗೆ ಹೋಗಲೇಬೇಕು ಮಕ್ಕಳು, ಅದು ಎರಡನೇ ಮಾತೆಲ್ಲ. ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಆನ್ಲೈನ್ ಕಷ್ಟ ಆಗುತ್ತೆ. ಈಗ ಕೆಲವರು ದೊಡ್ಡವರು ಲ್ಯಾಪ್ಟಾಪ್ ತಗೊಡ್ತಾರೆ, 1 ಲಕ್ಷದ ಮೊಬೈಲ್ ತಗೊಡ್ತಾರೆ. ಈಗ ಬಡವರು ಲ್ಯಾಪ್ಟಾಪ್ ತಗೊಳ್ಳೋ ಸ್ಥಿತಿ ಇಲ್ಲ, ಮೊಬೈಲ್ ತಗೊಳ್ಳೋ ಸ್ಥಿತಿ ಇಲ್ಲ. ಅವ್ರು ಸ್ಕೂಲ್ಗೆ ಹೋಗಲೇಬೇಕು ಮಕ್ಕಳು. ಯೋಚನೆ ಮಾಡಿ ನೀವು, ಮಕ್ಕಳು ಹೋಗಬೇಕು. ವಿದೇಶಿ ವಿಚಾರಕ್ಕೆ ಬಂದರೆ, ಈಗ ವಿದೇಶದಲ್ಲಿ ಅವ್ರದ್ದು ಏನು ಕೆಲಸ ಇರುತ್ತೋ ಏನೋ ಅವ್ರ ಪರ್ಸ್ನಲ್ಲು, ಈಗ ಹೋಗಲೇಬೇಕಾಗುತ್ತೆ. ಈಗ ನಾನು ನನ್ನೂರು ಹಾಸನ, ನನ್ನವೇನು ಕೆಲಸ ಇರುತ್ತೋ ಹಾಸನಕ್ಕೆ ಹೋಗ್ಬೇಡ ಅನ್ನೋಕ್ಕೆ ಯಾರು? ನಾನು ಹೋಗಲೇಬೇಕು, ಮತ್ತೆ ಬರಬೇಕು ಅಷ್ಟೇ. ಅದು ಅವ್ರ ಪರ್ಸ್ನಲ್ಲು. ವಿದೇಶಕ್ಕೆ ಹೋಗೋದು ಬಿಡೋದು ಅವ್ರ ಪರ್ಸ್ನಲ್ಲು. ಅವ್ರವ್ರ ಕೆಲಸ ಏನಿರುತ್ತೋ ಅದು. ಸರ್, ನಮ್ಮ ಹೆಸರು ತಿಮ್ಮೇಗೌಡರು. ಚಿನ್ನ ತಗೊಂಡು ಇಟ್ಕೊಂಡ್ರೆ ಸ್ವಲ್ಪ ಏನಕ್ಕಾರ ಯೂಸ್ ಆಗುತ್ತೆ. ಈಗ ಎಲ್ಲ ಟೈಮಲ್ಲೂ ಫುಟ್ಪಾತಲ್ಲಿ ವ್ಯಾಪಾರಕ್ಕೆ ಬಿಡಲ್ಲ. ಆ ಟೈಮಲ್ಲಿ ನಾವು ಏನಾದ್ರು ಸ್ವಲ್ಪ ಒಡವೆ ಇಟ್ಕೊಂಡಿದ್ರೆ ಮಕ್ಕಳು ಸ್ಕೂಲ್ ಫೀಸ್ಗೋ ಮನೆ ಬಾಡಿಗೆ ಕಟ್ಕೊಳ್ಳೋಕೆ ಯೂಸ್ ಆಗುತ್ತೆ. ತಗೋಬೇಕು ಸರ್. ಅಮೌಂಟ್ ಇದ್ರೆ ನಮ್ಮ ಹತ್ರ, ಅಮೌಂಟ್ ಇರಲ್ಲ. ಚಿನ್ನ ತಗೊಂಡು ಇಟ್ಕೊಂಡ್ರೆ ಸ್ವಲ್ಪ ಸೇವ್ ಆಗಿರುತ್ತೆ ನಮ್ಮ ಹತ್ರ. ಹೌದು. ಮೋದಿ ಹೇಳ್ತಾವ್ರೆ, ಇಲ್ಲ ನೀವು ಚಿನ್ನ ತಗೋಬೇಡಿ, ಗ್ಯಾಸ್ ಜಾಸ್ತಿ ಬಳಸಬೇಡಿ. ಗ್ಯಾಸು ಬಳಸೋದು ಸ್ವಲ್ಪ ಇದೆ ಆರೋಗ್ಯಕ್ಕೆ.
ಸೌದೆ ಒಲೆದು ಇತ್ತು, ಇವಾಗ ಗ್ಯಾಸ್ ಎಲ್ಲ ಉಪಯೋಗ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು? ಚೈತ್ರ ಸರ್. ಅದು ಮೋದಿ ಹೇಳೋದು ಒಳ್ಳೇದೇ. ದೇಶದ ಹಿತಕ್ಕೋಸ್ಕರ ಅವ್ರು ಏನು ಹೇಳ್ತಾರೆ ಅದು ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಈ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಬಳಸಬೇಡಿ, ಸಾವಯವ ಗೊಬ್ಬರನ ಬಳಸಿ. ಹೌದು, ಹಳೆ ಕಾಲದಲ್ಲಿ ಇವಾಗ 100, 110 ಹಿಂಗೆ 90 ವರ್ಷ ಬದುಕ್ತೀರಿ. ಇವಾಗ ನಾವೆಲ್ಲ 60, 70 ವರ್ಷ ಬದುಕ್ತಿದ್ದಾರೆ. ಅವೆಲ್ಲ ರಾಸಾಯನಿಕ ಜಾಸ್ತಿ ಇದು ಮಾಡಬಾರ್ದು. ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಹಾಕಿ ಇದು ಮಾಡಬೇಕು. ಪ್ರತಾಪ್. ಈಗ ಅವ್ರು ಹೇಳಿದ ಮಾತು ಕೇಳಿದ್ರೆ ನಮಗೆ ನಮ್ಮ ಸಂಸಾರ ನಡೆಸಬೇಕಿಲ್ಲ. ನಿಮ್ಮ ಸಂಸಾರ ನಮ್ಮ ಕಷ್ಟ ಐತೆ ಮನೆದು, ನಾವೇ ಎಲ್ಲಿ ಹೋಗ್ಬೇಕು? ಒಂದು ವರ್ಷ ಚಿನ್ನ ಏನು ತಗೊಳಕ್ಕೆ ಹೋಗ್ಬೇಡಿ ಅಂತ. ಅದು ಬಿಡಿ, ಚಿನ್ನ ಬೇಡ, ಅದ್ಲಿನ ತಗ ಇಲ್ಲ ನಮ್ಮ ಹತ್ರ. ಈಗ ದುಡ್ಕೊಂಡು ತಿನ್ನೋಕೆ ಇಲ್ವಲ್ಲ. ಚಿನ್ನ ಅಂದ್ರೆ ಇಲ್ಲರ ದುಡ್ಕೊಂಡು ಈಗ ಒಟ್ಟೆ ಮಕ್ಳಿದಾವೆ, 5 ಮಕ್ಳಿಗೆ ಹೆಂಗೆ ಸಾಕ್ಬೇಕು ನಾವು? ಮನೇಲಿ ಮದುವೆ ಮಾಡೋ ಹೆಣ್ಮಕ್ಳು ಯಾರಿಲ್ಲ ಈಗ? ಇದ್ದಾವೆ, 2 ಇದ್ದಾವೆ, ಮಾಡಬೇಕು. ಈ ವಯಸ್ಸಾಗೈತೆ, ಈಗೇನು ಮಾಡಲಿ? ಚಿನ್ನ ತೆಗಿಬೇಡಿ ಅಂತ ಹೇಳ್ತಾರೆ, ದುಡ್ಡೇ ಇಲ್ವಲ್ಲ ಚಿನ್ನ ತಗೊಳಕ್ಕೆ. ಗೊತ್ತು, ಚಿನ್ನ ತಗೋಬೇಡಿ ಅಂತ ಹೇಳಿದ್ದಾರೆ. ಚಿನ್ನ ತಗೊಳಕ್ಕೆ ದುಡ್ಡೇ ಇಲ್ವಲ್ಲ ನಮ್ಮ ಹತ್ರ. ಎಲ್ಲಿ ಇದಕ್ಕೆ ಇಲ್ವಲ್ಲ ಸರ್, ಹೇಳಿ. ಗ್ಯಾಸ್ ಕಡಿಮೆ ಬಳಸಿ ಅಂತ ಹೇಳ್ತಾರೆ. ಗ್ಯಾಸ್ ಕಡಿಮೆ ಬಳಸಿದ್ರೆ ಅದು ಗ್ಯಾಸ್ ಖರ್ಚು ಮಾಡೋದಿಲ್ಲದ್ರೆ ಅದು ದುಡ್ಡು ಕಾಸು ಯಾರು ಕೊಡಲ್ವಲ್ಲ, ಯಾರು ಕೊಡಲ್ಲ. ಕೂಲಿ ಮಾಡೋಕ್ಕಾಗಲ್ಲ. ಮೊಹಮ್ಮದ್ ಮುನೀರ್ ಅಂತ ಹೇಳಿ. ಗೋಲ್ಡ್ ಬಳಸಬೇಡಿ ಅಂದರೆ ಗೋಲ್ಡ್ ಮದುವೆಗಳಲ್ಲೆಲ್ಲ ಬೇಕೇ ಬೇಕು, ತಗೊಳ್ತಾರೆ ಸ್ಟ್ರೈಟ್ ಆದ್ರೂ. ಎಲ್ಲ ಅವರಿಗೆ ಯಾರ್ಯಾರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ಎಲ್ಲದೂ ಒಪ್ಕೋಬೇಕು ಅಂದರೆ ಅವ್ರವ್ರ ಇಷ್ಟ. ಯಾರ್ಯಾರು ಹೆಂಗೆ ಬೇಕೋ ಹಂಗಿರ್ತಾರೆ. ಯಾರು ಹೇಳಿದ್ದು ಕೇಳಲ್ವಲ್ಲ ಜನಗಳು. ಯಾರ್ಯಾರು ಹೇಳಿದ್ದು ಕೇಳ್ತಾರ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ಬಸ್ಸಲ್ಲಿ ಓಡಾಡೋದ, ಕಾರ್ ಇದೆಯಾ? ನಾವು ಬಸ್ಸಲ್ಲೇ ಓಡಾಡೋದು. ಬೈಕ್ ಇದೆ. ಬೈಕ್ ಅಂದರೆ ಐಟಮ್ ಏನಾದ್ರು ಬೇಕಾದ್ರೆ ಮಾರ್ಕೆಟಿಂದ ತಗೊಂಬರೋದು ಅಂಗಡಿಗೆ, ಆ ಥರ ತಗೊಂಡ್ಬಿಡ್ತೀವಿ. ಬಸ್ಸಲ್ಲೇ ಅಂದರೆ ಊರಿಗೆ ಏನಾದ್ರು ಹೋಗೋದಾದ್ರೆ ಬಸ್ಸಲ್ಲಿ ಹೋಗ್ತೀವಿ. ಸ್ವಂತ ವೆಹಿಕಲಲ್ಲಿ ಕಾರ್ ಏನಿಲ್ಲ, ಬಸ್ಸಲ್ಲೇ ಓಡಾಡೋದು. ಸುಧಾ. ಅಂದರೆ ಇವಾಗ ಅಲ್ಲಿ ವಿದೇಶದಲ್ಲಿ ಪ್ರಾಬ್ಲಮ್ ಐತಲ್ಲ, ವಾರ್ ಸ್ಟಾರ್ಟ್ ಆಗಿರೋದ್ರಿಂದ ಇದು ತೊಂದರೆ ಆಗಿರೋದ್ರಿಂದ ಅವ್ರು ಹೇಳಿರೋದು. ಇನ್ನೇನು ಅದೇ ಇದನ್ನಲ್ಲಿ ಅವರ ಮುಂಚೆ ಎಲ್ಲ ಇತ್ತಲ್ಲ ಚೆನ್ನಾಗಿ ಧಾರಾಳವಾಗಿ, ಈಗ ತೊಂದರೆ ಇರೋದನ್ನ ಅವ್ರು ಆ ಥರ ಹೇಳ್ತಾ ಇದ್ದಾರೆ. ಒಂದು ಪ್ರಶ್ನೆ ಮಾಡ್ತಾರೆ ಸರ್, ಹಿಂದೆ ರೇಟ್ ಕಡಿಮೆ ಸಿಗ್ತಾ ಇದ್ದಾಗಲೂ ನೀವು ಜಾಸ್ತಿಗೆ ಮಾರಿದ್ದೀರಿ, ಈಗ ಮತ್ತೆ ಜಾಸ್ತಿ ಆದಾಗಲೂ ಜಾಸ್ತಿ ಕೇಳ್ತೀರಿ, ಹೆಂಗೆ ಅಂತ? ಅದು ಏಜೆನ್ಸಿಗಳ ಮೇಲ್ಗಡೆ ಡಿಫ್ರೆಂಟ್ ಆಗ್ತದೆ. ಅದು ಅವರು ಯಾವ ಥರ ಇದು ಮಾಡ್ತಾರಂತ. ಸಪ್ಲೈ ಕಡಿಮೆ ಆಯಿತು ಅಂದರೆ ಅವರು ರೇಟ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಮ್ಮ ಹೆಸರು ಗೋಪಾಲ್ ಅಂತ. ಕೇಳಿದ್ರಲ್ಲ, ಇದು ನಾಗರಿಕರ ಒಂದು ರೆಸ್ಪಾನ್ಸ್ ಮೋದಿಯವರ ಮಾತಿಗೆ. ಒಂದಷ್ಟು ಜನ ಈ ಏನು ಮೋದಿಯವರು ಹೇಳಿದಂತೆ ನಡೆದುಕೊಳ್ಬೇಕು, ದೇಶದ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ದೇಶಕ್ಕೆ ಸಹಾಯ ಆಗಬೇಕು ಅಂತ ಇದ್ದರೆ ಒಂದಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇವರು ಲಾಭ ಬಂದಾಗೆಲ್ಲ ಯಾರಿಗೆ ಕೊಟ್ಟರು, ಜಾಗತಿಕವಾಗಿ ತೈಲ ಬೆಲೆ ಕಡಿಮೆ ಇದ್ದಾಗ ಏನು ಫ್ರೀಯಾಗಿ ಏನಾದರೂ ತೈಲವನ್ನು ಕೊಟ್ಟರೆ ಈಗ ಯಾಕೆ ಇಂಥ ನಿರ್ಬಂಧಗಳನ್ನು ಹೇಳ್ತಾ ಇದ್ದಾರೆ ಅಥವಾ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಪ್ರಶ್ನೆಯನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ. ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.